ಇವತ್ತು ನಾವು ಬಂದಿರೋದು ಕರ್ನಾಟಕದ ಅತ್ಯಂತ ಶಕ್ತಿಶಾಲಿ ಮತ್ತು ಪವಾಡದ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಹಾವೇರಿ ಜಿಲ್ಲೆಯ ಉಕ್ಕಡಗಾತ್ರಿಗೆ. ಇಲ್ಲಿನ ಆರಾಧ್ಯ ದೈವ ಶ್ರೀ ಕರಿಬಸವೇಶ್ವರ ಅಜ್ಜಯ್ಯ. ಎಂತಹ ಕಷ್ಟಗಳಿದ್ದರೂ ಎಂತಹ ಮಾನಸಿಕ ಕಾಯಿಲೆಗಳಿದ್ದರೂ ಅಜ್ಜಯ್ಯನ ಸನ್ನಿಧಿಗೆ ಬಂದರೆ ಸಾಕು, ಕ್ಷಣಾರ್ಧದಲ್ಲಿ ಮಾಯವಾಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಕ್ಷೇತ್ರದ ಮಾಹಿತಿಯನ್ನು ನೋಡೋಣ. ತುಂಗಭದ್ರಾ ನದಿಯ ದಡದಲ್ಲಿ ನೆಲೆಸಿರುವ ಈ ಕ್ಷೇತ್ರಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ. ಶ್ರೀ ಕರಿಬಸವೇಶ್ವರರು ಒಬ್ಬ ಮಹಾನ್ ಪವಾಡ ಪುರುಷರು. ಇಲ್ಲಿ ಜಾತಿ ಮತದ ಭೇದವಿಲ್ಲದೆ ಲಕ್ಷಾಂತರ ಭಕ್ತರು ಬರುತ್ತಾರೆ. ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಇಲ್ಲಿ ಕಾಲಿಡಲು ಜಾಗ ಇರುವುದಿಲ್ಲ. ಇಲ್ಲಿನ ವಿಭೂತಿ ಪ್ರಸಾದಕ್ಕೆ ಸಾಕ್ಷಾತ್ ಸಂಜೀವಿನಿಯ ಶಕ್ತಿ ಇದೆ ಅಂತಲೇ ಹೇಳಲಾಗುತ್ತದೆ. ಉಕ್ಕಡಗಾತ್ರಿಗೆ ಬಂದ ಭಕ್ತರು ಮೊದಲು ಮಾಡುವುದು ತುಂಗಭದ್ರಾ ನದಿಯಲ್ಲಿ ಪವಿತ್ರ ಸ್ನಾನ. ಸ್ನಾನದ ನಂತರ ಒದ್ದೆ ಬಟ್ಟೆಯಲ್ಲಿ ಬಂದು ಅಜ್ಜಯ್ಯನ ದರ್ಶನ ಪಡೆಯುತ್ತಾರೆ. ಇಲ್ಲಿ ತುಲಾಭಾರ ಸೇವೆ ಬಹಳ ಪ್ರಸಿದ್ಧ. ಅಕ್ಕಿ, ಬೆಲ್ಲ ಅಥವಾ ತೆಂಗಿನಕಾಯಿಯ ಮೂಲಕ ತಮ್ಮ ತೂಕಕ್ಕೆ ಸಮಾನವಾದ ಹರಕೆಯನ್ನು ಭಕ್ತರು ಸಲ್ಲಿಸುತ್ತಾರೆ. ಬಹಳಷ್ಟು ಜನರಿಗೆ ಗೊತ್ತಿರುವಂತೆ ದೆವ್ವ ಭೂತಗಳ ಬಾಧೆ ಅಥವಾ ಮಾನಸಿಕ ನೆಮ್ಮದಿ ಇಲ್ಲದವರು ಇಲ್ಲಿಗೆ ಬಂದು ಕೆಲ ದಿನಗಳ ಕಾಲ ನೆಲೆಸುತ್ತಾರೆ. ಅಜ್ಜಯ್ಯನ ಶಕ್ತಿಯ ಮುಂದೆ ಯಾವುದೇ ದುಷ್ಟ ಶಕ್ತಿಗಳು ನಿಲ್ಲಲು ಸಾಧ್ಯವಿಲ್ಲ ಎಂಬುದು ಇಲ್ಲಿನ ಜನರು ಅನುಭವದ ಮಾತು. ಇಲ್ಲಿನ ಪವಿತ್ರ ಮಣ್ಣು ಮತ್ತು ವಿಭೂತಿಯನ್ನು ಮನೆಗೆ ತೆಗೆದುಕೊಂಡು ಹೋಗುವ ಸಂಪ್ರದಾಯವೂ ಇದೆ. ಇನ್ನು ದಾಸೋಹ ಮತ್ತು ಸೌಲಭ್ಯಗಳನ್ನು ನೋಡುವುದಾದರೆ, ಬಂದ ಭಕ್ತರಿಗೆ ಇಲ್ಲಿ ಪ್ರತಿದಿನ ಉಚಿತ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಅಜ್ಜಯ್ಯನ ದಾಸೋಹದಲ್ಲಿ ಅನ್ನ ಪ್ರಸಾದ ಸ್ವೀಕರಿಸುವುದೇ ಒಂದು ಭಾಗ್ಯ. ದೇವಸ್ಥಾನದ ಸಮಿತಿಯಿಂದ ಭಕ್ತರಿಗೆ ಉಳಿದುಕೊಳ್ಳಲು ವಸತಿ ಸೌಲಭ್ಯಗಳು ಲಭ್ಯವಿದೆ. ನೀವೇನಾದರೂ ಮಾನಸಿಕ ನೆಮ್ಮದಿಯನ್ನು ಹುಡುಕುತ್ತಿದ್ದರೆ ಅಥವಾ ಈ ಪವಾಡ ಕ್ಷೇತ್ರದ ದರ್ಶನ ಮಾಡದಿದ್ದರೆ ಖಂಡಿತ ಒಮ್ಮೆ ಭೇಟಿ ನೀಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿಕೊಳ್ಳಿ. ಅಜ್ಜಯ್ಯನ ಬಗ್ಗೆ ನಿಮಗಾದ ಅನುಭವವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.